Hello future engineers, welcome to the new video. ಈ ವಿಡಿಯೋದಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕೋಡು E237 ಎಲ್ಲ ಬರುತ್ತಪ್ಪ. ಈ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂದರೆ ಯಲಹಂಕ, ಬೆಂಗಳೂರು. ಈ ಯೂನಿವರ್ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಕೋರ್ಸಸ್ ಇವೆ, ದಟ್ಟು ಕಂಪ್ಯೂಟರ್ ಸೈನ್ಸ್ ಅಲೈಡ್ ಕೋರ್ಸಸ್. ನೋಡ್ತಾ ಹೋಗೋಣ ಲಾಸ್ಟ್ 2 years ಕಟ್ ಆಫ್ ಹೇಗಿತ್ತು ಇಲ್ಲಿ ಅಂತ. 24 and 23 ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, 23 ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಟ್ ಆಫ್ ಈ ವರ್ಷ ಎಷ್ಟು ಇರಬಹುದು ಅಂತ. ಈ ವರ್ಷ ಖಂಡಿತ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗೋ ಸಾಧ್ಯತೆನೇ ಜಾಸ್ತಿ, ಯಾಕೆಂದರೆ ನಿಯರ್ಲಿ 7,000 ಸೀಟ್ಸ್ ದಟ್ಟು ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಕೋರ್ಸಸ್ ಇಂಟೇಕ್ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಸೊ 7,000 ಸೀಟ್ ಜಾಸ್ತಿ ಆಗಿದೆ ಅಂದಮೇಲೆ ಡೆಫಿನೆಟ್ಲಿ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗೇ ಆಗುತ್ತೆ. ಸೊ ಇಲ್ಲೇನು ಇಂಡಿಕೇಟ್ ಮಾಡಿದ್ದೀನಿ ಕಟ್ ಆಫು, ಅದಕ್ಕಿಂತ ಕಡಿಮೆ ಇದ್ರೂ ನಿಮ್ಮ ರ್ಯಾಂಕು ಸಿಗುತ್ತೆ. ಇದು ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಕೋರ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. AMDB, DB, BJ, BP ಅಂತಿದೆ, ನೋಡ್ತಾ ಹೋಗ್ಬೋದು ನೀವು. VTU ಅಫಿಲಿಯೇಟೆಡ್ ಕಾಲೇಜಸಲ್ಲಿ ಬೇರೆ ಥರ ಕೋರ್ಸ್ ಇರುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಕೋರ್ಸ್ ಕೋಡ್ ನೋಡಿಕೊಂಡು ಎಂಟ್ರಿ ಮಾಡಿ. ಕೋರ್ಸ್ ಕೋಡ್ AM ಅಂತ ಇರುತ್ತೆ, ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್. 23 37,000 ಇತ್ತು, 24 35,000ಗೆ ಕ್ರಾಸ್ ಆಗಿಬಿಟ್ಟಿದೆ. 2024 ಕಟ್ ಆಫು 35,000 ಆಯಿತು. ಈ ವರ್ಷ ಇನ್ನೂ ಖಂಡಿತ ಕಡಿಮೆ ಆಗುತ್ತೆ, ಜಾಸ್ತಿ ಆಗೋದಿಲ್ಲ, ಕಡಿಮೆ ಅಂದರೆ 37ಗೂ ಬರ್ಬೋದು, 38ಗೂ ಬರ್ಬೋದು, ಡ್ರಾಪ್ ಆಗ್ಬೋದು. BB ಅಂತಿರುತ್ತೆ. BB ಅಂತಿದ್ರೆ BTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ 59,000 ಇತ್ತು, ಬಟ್ ಲಾಸ್ಟ್ ಇಯರ್ 58,000ಗೆ ನಿಂತಿತ್ತು. DB ಕೋರ್ಸ್ ಕೋಡು BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,98,000 ಇತ್ತು 2023, ಬಟ್ 2024 2,36,400ಗೆ ಸ್ಟಾಪ್ ಆಯಿತು. EEE ಬ್ರಾಂಚ್ಗೆ ಇಲ್ಲಿ ಕೋರ್ಸ್ ಕೋಡು BJ ಅಂತಿರುತ್ತೆ. 1,00,000 ಇತ್ತು 2023, ಬಟ್ 2024 93,990 ಇದೆ. BP BTech ಇನ್ ಸಿವಿಲ್ 1,90,000 ಇತ್ತು, ಬಟ್ ಲಾಸ್ಟ್ ಇಯರು 2.5 ಲಕ್ಷ ದಾಟ್ಕೊಂಡು ಹೋಯಿತು. BTech ಇನ್ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಕೋಡು BW ಅಂತಿರುತ್ತೆ. 38,000 ಇತ್ತು 2023, 2024 48,000ಗೆ ಡ್ರಾಪ್ ಆಯಿತು. BN ಅಂತಿರುತ್ತೆ. BTech ಇನ್ CS ಆ್ಯಂಡ್ ಟೆಕ್ನಾಲಜಿ ಬ್ರ್ಯಾಕೆಟಲ್ಲಿ ಬಿಗ್ ಡೇಟಾ ಅಂತಿರುತ್ತೆ. BTech ಇನ್ BD ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರ್ಯಾಕೆಟಲ್ಲಿ ಬಿಗ್ ಡೇಟಾ ಅಂತಿರುತ್ತೆ. BD ಅಂದರೆ ಬಿಗ್ ಡೇಟಾ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆಯಿತು. ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅನ್ನೋ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರ್ಯಾಕೆಟಲ್ಲಿ ಬಿಗ್ ಡೇಟಾ ಹಾಕಿದ್ದಾರೆ. 55,000 ಆಯಿತು, ಲಾಸ್ಟ್ ಇಯರು 61,000ಕ್ಕೆ ಇಳೀತು. BQ ಅಂತಿರುತ್ತೆ. BTech ಇನ್ CG ಅಂತಿರುತ್ತೆ, ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ. ಸೊ 61,000 ಇತ್ತು, ಲಾಸ್ಟ್ ಇಯರ್ 62,000ವರೆಗೂ ಹೋಯಿತು. BU ಅಂತಿರುತ್ತೆ. BTech ಇನ್ CI ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 52,000 ಇತ್ತು, ಬಟ್ ಲಾಸ್ಟ್ ಇಯರ್ 62,000ವರೆಗೂ ಹೋಯಿತು. ಇನ್ನೊಂದು BV ಅಂತಿರುತ್ತೆ. BTech ಇನ್ CO ಕಂಪ್ಯೂಟರ್ ಇಂಜಿನಿಯರಿಂಗ್. ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್. ಸೈನ್ಸ್ ಅನ್ನೋದು ಹೊರಟೋಗಿದೆ, ಇಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗು. ಸೊ CEO ಅಂತಿರುತ್ತೆ. 73,000 ಇತ್ತು, ಬಟ್ ಲಾಸ್ಟ್ ಇಯರು 63,433ಗೆ ಹೋಗಿದೆ. BX ಅಂತಿರುತ್ತೆ. BTech ಇನ್ CY ಅಂತಿರುತ್ತೆ, ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಸೈಬರ್ ಸೆಕ್ಯೂರಿಟಿ. 52,000 ಇತ್ತು, ಬಟ್ ಲಾಸ್ಟ್ ಇಯರು 56,000ಗೆ ಡ್ರಾಪ್ ಆಗಿದೆ. ಸೈಬರ್ ಸೆಕ್ಯೂರಿಟಿ ಆದ ಮೇಲೆ BY BTech ಇನ್ DO ಅಂತಿರುತ್ತೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರ್ಯಾಕೆಟಲ್ಲಿ ಡೆವಾಪ್ಸ್ ಅಂತಿರುತ್ತೆ. 63,000 ಇತ್ತು, ಬಟ್ ಲಾಸ್ಟ್ ಇಯರು 64ವರೆಗೂ ಹೋಯಿತು. CQ ಅಂತಿರುತ್ತೆ. BTech ಇನ್ IO ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಿರುತ್ತೆ. 65,000 ಇತ್ತು, ಬಟ್ ಲಾಸ್ಟ್ ಇಯರು 75,000ವರೆಗೂ ಹೋಯಿತು. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 44,000 ಇದ್ದಿದ್ದು 60,000ಗೆ ಡ್ರಾಪ್ ಆಯಿತು. ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ 58,000 ಇದ್ದಿದ್ದು 71ವರೆಗೂ ಡ್ರಾಪ್ ಆಯಿತು. ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ಬ್ಲಾಕ್ ಚೈನ್ ಅಂತಿರುತ್ತೆ. 61,000 ಇದ್ದಿದ್ದು 71,000ವರೆಗೂ ಹೋಯಿತು. BTech ಇನ್ ಪೆಟ್ರೋಲಿಯಂ ಇಂಜಿನಿಯರಿಂಗ್, ನಾನು ತಿಳಿದ ಮಟ್ಟಿಗೆ ಇಲ್ಲಿ ಮಾತ್ರ ಇರೋದು ಪೆಟ್ರೋಲಿಯಂ ಇಂಜಿನಿಯರಿಂಗು. 1,86,000 ಇತ್ತು, ಬಟ್ ಲಾಸ್ಟ್ ಇಯರು 2,32,000ವರೆಗೂ ಹೋಯಿತು. ನೆಕ್ಸ್ಟ್ BTech ಇನ್ CS NW ಅಂತಿರುತ್ತೆ, ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ನೆಟ್ವರ್ಕ್ಸ್ ಅಂತಿರುತ್ತೆ. 50,000 ಇದ್ದಿದ್ದು ಲಾಸ್ಟ್ ಇಯರು 63,000ವರೆಗೂ ಹೋಯಿತು. ದ ಲಾಸ್ಟ್ ಕೋರ್ಸ್ ಇಸ್ BTech ಇನ್ VLSI ಎಲೆಕ್ಟ್ರಾನಿಕ್ಸ್ ರಿಲೇಟೆಡು. 1,24,000 ಇದ್ದಿದ್ದು ಲಾಸ್ಟ್ ಇಯರು 1,05,000ಕ್ಕೆ ನಿಂತಿದೆ. These are some of the courses with last 2 years KCET cutoff for general merit category.
ನಿಮ್ಮದೇನಾದರೂ ಬೇರೆ ಕ್ಯಾಟಗರಿ ಆಗಿದ್ರೆ ಖಂಡಿತ ಇದಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿದ್ರು ಸಹ ನಿಮಗೆ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.